ಚುನಾಯಿತ ಜನಪ್ರತಿನಿಧಿಗಳು ಅವರು ಪ್ರಜಾಸೇವಕರಾಗುವ ಬದಲು ಪಾಳೆಗಾರರಾಗಿಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಪುನರುದ್ಧಾರ ಮಾಡಕ್ಕೆ ಹೊರಟಿರೋ ಒಬ್ಬ ಅವಧೂತ ಅಂತ ತಾವು ಅಂದ್ಕೊಂಡ್ಬಿಟ್ಟಿದ್ದಾರೆ. ಈಗಲೂ ಕೂಡ ಅವರು ಲೋಕೋಪಯೋಗಿ ಅಂತ ಮಹತ್ವದ ಖಾತೆಯನ್ನು ಪಡ್ಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಗೊತ್ತಿದೆಯಾ ಅವ್ರ ಖಾತೆ ಯಾವುದು ಅಂತಂದ್ಬಿಟ್ಟು. ಪಾಳೆಗಾರಿಕೆ ರೀತಿಯ ವರ್ತನೆ ಎದ್ದು ಕಾಣ್ತಾ ಇದೆ. ಪಕ್ಷಕ್ಕಿಂತ ತಮ್ಮ ಕುಟುಂಬ ದೊಡ್ಡದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರು ಕರೆ ಕೊಟ್ರಲ್ಲ, ಆ ಥರದ ಒಂದು ಸಂಪೂರ್ಣ ಕ್ರಾಂತಿಯ ಅಗತ್ಯ ಇದೆ. ಈ ಪ್ರವೃತ್ತಿಯ ವಿರುದ್ಧ ಹೋರಾಡಬೇಕಾಗಿ ಬಂದಿದೆ. ಇಲ್ಲದೆ ಹೋದರೆ ಪಕ್ಷದ ಹೈಕಮಾಂಡು ಅದು ಕೇವಲ ನಾಮಕವಾಸ್ತೆ ಹೈಕಮಾಂಡ್ ಆಗುತ್ತೆ. ನೈತಿಕತೆ, ವೈಚಾರಿಕತೆ ಮತ್ತು ಜನಪ್ರಿಯತೆಯನ್ನು ಅವಲಂಬಿಸಿರುತ್ತೆ. ಎಲ್ಲಿ ನಾಯಕತ್ವ ದುರ್ಬಲವಾಗುತ್ತೋ ಆಗ ಪ್ರತಿಯೊಬ್ಬ ಶಾಸಕ ಕೂಡ ಒಬ್ಬ ಸಂಭಾವ್ಯ ಬಂಡಾಯಗಾರನಾಗಿಬಿಡ್ತಾನೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಳೆಗಾರಿಕೆಯ ಅಟ್ಟಹಾಸ, ಅಹಂಕಾರ, ದರ್ಪ, ದೌಲತ್ತು, ದುರಹಂಕಾರ ಇವುಗಳೆಲ್ಲವೂ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ರಾಜ ಮಹಾರಾಜರುಗಳು, ನವಾಬರು, ನಿಜಾಮರು ಮತ್ತು ಒಟ್ಟಾರೆ ಜಮೀನ್ದಾರರು, ಜಾಗೀರದಾರರುಗಳೆಲ್ಲ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದ ಲಕ್ಷಣಗಳು. ಕೆಲವೊಂದು ಗೌರವಾನ್ವಿತ ಅಪವಾದ ಬಿಟ್ಟರೆ ಇವು ಪ್ರತಿಷ್ಠೆಯ ಸಂಕೇತಗಳಾಗಿದ್ವು. ಆದರೆ ಏನಂತೆ, ಸ್ವಾತಂತ್ರ್ಯ ಬಂದಾಕ್ಷಣವೇ ರಾಜತ್ವ ರದ್ದಾಯಿತು. ಸಂಸ್ಥಾನಿಕರು ಇತಿಹಾಸದ ಪುಟ ಸೇರಿದರು. ರಾಜ ಮಹಾರಾಜರುಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು. ಸ್ವತಂತ್ರ ಭಾರತದ ಸಂವಿಧಾನ ಬಂದ ಮೇಲೆ ಜಮೀನ್ದಾರಿ ಪದ್ಧತಿ ರದ್ದಾಯಿತು. 1970ರ ದಶಕದಲ್ಲಿ ಭೂ ಸುಧಾರಣಾ ಕಾನೂನುಗಳು ಬಂದಾದ ಮೇಲೆ ಭೂಮಾಲೀಕತ್ವ ರದ್ದಾಯಿತು. ಉಳುವವನೇ ಒಡೆಯ, ಗೇಣಿದಾರರೆಲ್ಲ ಭೂಮಾಲೀಕರಾಗ್ಬಿಟ್ರು. ಉಳುಮೆ ಮಾಡುತ್ತಿದ್ದ ಕೂಲಿಕಾರರೆಲ್ಲ ಜಮೀನು ಮಾಲೀಕರಾದರು. ಇವೆಲ್ಲ ಬದಲಾವಣೆಗಳನ್ನು ನಾವು ಸಾಮಾಜಿಕ ಸುಧಾರಣೆ ಅಂತ ಬಯಸ್ತಾ ಇದ್ವಿ. ನಮ್ಮ ಪ್ರಜಾಪ್ರಭುತ್ವ ಇದರಿಂದ ಬಲಗೊಳ್ಳುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಅದಾದ ನಂತರ ಕರ್ನಾಟಕದಂಥ ಪ್ರಗತಿಪರ ರಾಜ್ಯದಲ್ಲಿ, ಅಭಿವೃದ್ಧಿಶೀಲ ರಾಜ್ಯದಲ್ಲಿ 1980ರ ದಶಕದ ಅಧಿಕಾರ ವಿಕೇಂದ್ರೀಕರಣದ ಪ್ರಯೋಗ, ಪಂಚಾಯತ್ ರಾಜ್ ವ್ಯವಸ್ಥೆಯ ಸ್ಥಾಪನೆ, ಇವೆಲ್ಲದರಿಂದಾಗಿ ಜನಪ್ರತಿನಿಧಿಗಳೆಲ್ಲರೂ ನಿಜವಾದ ಅರ್ಥದಲ್ಲಿ ಜನಸೇವಕರಾಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಜನಸಾಮಾನ್ಯರ ಸಬಲೀಕರಣ ಆಗುತ್ತೆ, ಜನಶಕ್ತಿ ಬಲಗೊಳ್ಳುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ವಿಪರ್ಯಾಸ ನೋಡಿ, 21ನೇ ಶತಮಾನದ ಈ ಡಿಜಿಟಲ್ ಯುಗದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಅವರು ಪ್ರಜಾಸೇವಕರಾಗುವ ಬದಲು ಪಾಳೆಗಾರರಾಗಿಬಿಟ್ಟಿದ್ದಾರೆ. ಅವರ ಸಾರ್ವಜನಿಕ ನಡವಳಿಕೆ, ಅವರ ಮಾಧ್ಯಮಗಳೆದುರು ಅವರು ಆಡುವ ಮಾತುಗಾರಿಕೆ ಮತ್ತು ವಿಧಾನಮಂಡಲ ಮತ್ತು ಸಂಸತ್ತಿನಲ್ಲಿ ಅವರು ಪ್ರದರ್ಶಿಸಿರುವ ಆ ದರ್ಪ, ದೌಲತ್ತು, ಅಟ್ಟಹಾಸ ಮತ್ತು ಅಹಂಭಾವ ಇವುಗಳನ್ನು ನೋಡಿದಾಗ ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಗಂಡಾಂತರ ಬಂದ್ಬಿಟ್ಟಿದೆಯಾ? ನಾವೆಲ್ಲ ಅಂದ್ಕೊಂಡಿದ್ವಿ ಪಕ್ಷ ರಾಜಕಾರಣದ ಆ ಕಟ್ಟುಪಾಡುಗಳಿಂದಾಗಿ ಈ ಪ್ರಜಾಪ್ರತಿನಿಧಿಗಳೆಲ್ಲ ತಮ್ಮ ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ, ತಮ್ಮ ಪಕ್ಷದ ಸಿದ್ಧಾಂತಕ್ಕೆ ಮತ್ತು ತತ್ವಕ್ಕೆ ವಿಧೇಯರಾಗಿರ್ತಾರೆ, ತಮ್ಮನ್ನು ಆರಿಸಿದ ಮತದಾರರಿಗೆ ಒಂದಷ್ಟಾದರೂ ವಿನಯವಂತಿಕೆಯಿಂದ ಪ್ರತಿಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಹಾಗಾಗ್ತಾ ಇಲ್ಲ. ಭಾರತದ ಪ್ರಜಾಪ್ರಭುತ್ವ ಅಷ್ಟೇಕೆ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವ ಮತ್ತೆ ಪಾಳೆಗಾರಿಕೆಗೆ ವಾಪಸ್ ಬರ್ತಾ ಇದೆ. ಮೊನ್ನೆ ಕಳೆದ ಒಂದು ವಾರದಿಂದ ನಾವು ಗಮನಿಸ್ತಾ ಇದ್ದೇವೆ. ಮೊದಲೆಲ್ಲ ಬರೀ ನಾವು ಬಳ್ಳಾರಿ ರಿಪಬ್ಲಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ ಅದಕ್ಕೆ ಪ್ರತಿಯಾಗಿ ಕನಕಪುರ ರಿಪಬ್ಲಿಕ್ ಅಂತ ಮಾತಾಡ್ತಾ ಇದ್ವಿ. ಇದೀಗ ಗೋಕಾಕ್ ರಿಪಬ್ಲಿಕ್, ಬೆಳಗಾವಿ ರಿಪಬ್ಲಿಕ್, ಅದರ ಜೊತೆಗೆ ಶಿಕಾರಿಪುರ ರಿಪಬ್ಲಿಕ್ ಇತ್ಯಾದಿಯಾಗಿ ಜನ ಆಡ್ಕೊಳ್ಳೋ ಹಾಗೆ ಆಗ್ಬಿಟ್ಟಿದೆ. ಹೊಳೆನರಸೀಪುರದ ರಿಪಬ್ಲಿಕ್ ಅಂದರೆ ಕರ್ನಾಟಕದ ರಾಜಕಾರಣವನ್ನು ಸುಮಾರು ಒಂದು 25 ಕುಟುಂಬಗಳು ಮತ್ತು ಆ ಕುಟುಂಬಗಳ ವಾರಸುದಾರರುಗಳೇ ಸಂಪೂರ್ಣವಾಗಿ ನಿಯಂತ್ರಿಸ್ತಾ ಇದ್ದಾರೆ. ಪಕ್ಷಗಳ ಅಸ್ತಿತ್ವವನ್ನೇ ಅವರು ಕಬ್ಜಾ ಮಾಡ್ಕೊಂಡಂಗೆ ಕಾಣುತ್ತೆ. ಕಾಂಗ್ರೆಸ್ ಪಕ್ಷದ ಸಚಿವ ಮತ್ತು ಹಿರಿಯ ನಾಯಕ, ಅದರಲ್ಲೂ ಮುಂಬೈ ಕರ್ನಾಟಕದ ಒಬ್ಬ ಜನಪ್ರಿಯ ನಾಯಕ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಪುನರುದ್ಧಾರ ಮಾಡಕ್ಕೆ ಹೊರಟಿರೋ ಒಬ್ಬ ಅವಧೂತ ಅಂತ ತಾವು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಅನೇಕ ಬಾರಿ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು, ಮೊದಲು ಜನತಾ ಪರಿವಾರದಲ್ಲಿದ್ದರು, ಸಿದ್ದರಾಮಯ್ಯನವರ ಬೆಂಗಾವಲಾಗಿ ನಿಂತಿದ್ರು, ಅವರ ಬೆನ್ನೆಲುಬಾಗಿ ಬಂದರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಂದಾಗ ಅವರು ಕಾಂಗ್ರೆಸ್ಗೆ ಬಂದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆಲ್ಲ ಅವರು ಮಂತ್ರಿ ಆಗ್ತಾ ಇದ್ರು. ಅಂದಾಗಿ ಅವರು ಮಂತ್ರಿಯಾಗಿ ರಾಜ್ಯಕ್ಕೆ ನೀಡಿದ ಕೊಡುಗೆ ಏನು? ಅವರು ಮಂತ್ರಿ ಆದಾಗಲೆಲ್ಲ ಅವರಿಗೆ ಮಹತ್ವದ ಖಾತೆಗಳನ್ನೇ ಕೊಟ್ಟಿದ್ರು. ಆ ಖಾತೆಗಳನ್ನು ನಿರ್ವಹಿಸಿದ ಪರಿ ಏನು? ತಮ್ಮದೇ ಆದ ಒಂದು ಛಾಪ್ ಹೊತ್ತಿದ್ದಾರೆ. ಈಗಲೂ ಕೂಡ ಅವರು
ಲೋಕೋಪಯೋಗಿ ಅಂತ ಮಹತ್ವದ ಖಾತೆಯನ್ನು ಪಡ್ಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಗೊತ್ತಿದೆಯಾ ಅವ್ರ ಖಾತೆ ಯಾವುದು ಅಂತಂದ್ಬಿಟ್ಟು, ಅವ್ರ ಪದನಾಮ ಏನು ಅಂತ ಕೂಡ ಜನರಿಗೆ ಗೊತ್ತಿಲ್ಲ. ಅದರಲ್ಲಿ ಅವರು ಮಂತ್ರಿ ಆಗಿರೋದು ಕೇವಲ ತಮ್ಮ ಬೆಳಗಾವಿ ಜಿಲ್ಲೆಗೆ ಮಾತ್ರ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಉಳಿದಂತೆ ಕರ್ನಾಟಕದ ಇತರ 30-31 ಜಿಲ್ಲೆಗಳು ಅವ್ರಿಗೆ ಮುಖ್ಯ ಅಲ್ವೇ ಅಲ್ಲ. ಒಂದು ಸಾರಿ ಕರ್ನಾಟಕ ದರ್ಶನವನ್ನು ಕೂಡ ಮಾಡದೇ ಇರೋ ಈ ವ್ಯಕ್ತಿ, ನಾನು 2028ಕ್ಕೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ, ನಾನು ತತ್ಕ್ಷಣವೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನಾಗಲಿಕ್ಕೆ ತಯಾರಿದ್ದೇನೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾಯಿಸಿ ನಾನು ಬರ್ತೇನೆ ಅಂತ ಹೇಳ್ತಾರೆ. ಇವರ ಮಾತಿಗೆ ಬೆಂಬಲ ಕೊಡ್ತಿರೋರು ಅವರ ಪಕ್ಷಕ್ಕೆ ಸೇರಿದ, ಅದು ಒಂದು ಕಾಲದಲ್ಲಿ ಅವರ ಪಕ್ಷದ ಒಡನಾಡಿಯಾಗಿದ್ದ ಅವರ ಸಹೋದರ, ಇದೀಗ ಭಾರತೀಯ ಜನತಾ ಪಕ್ಷದಲ್ಲಿ ಬಂಡಾಯ ನಾಯಕನಾಗಿರೋ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸಹೋದರನ ಪರವಾಗಿ ಮಾತಾಡ್ತಾರೆ. ಅವರು ಉಗ್ರವಾದಿ ಆಗದೆ ಹೋದರೆ ಸತೀಶ್ಗೆ ಉಳುಗಾರ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ನಡಾವಳಿಗಳ ಬಗ್ಗೆ ಇವರು ಹೊರಗಡೆಯಿಂದ ಪ್ರತಿಕ್ರಿಯೆ ಕೊಡ್ತಾರೆ. ಪ್ರತಿ ಸಾರಿ ಈ ಜಾರಕಿಹೊಳಿ ಕುಟುಂಬ ಕಳೆದ 20 ವರ್ಷದಿಂದ ದಿನೇ 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 ಬಲಿಷ್ಠವಾಗ್ತಾ ಬಂದ್ಬಿಟ್ಟಿದೆ. ಇಡೀ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಅವರೆಲ್ಲ ಮೊದಲು ಮೊದಲು 3 ಸಹೋದರರಿದ್ದರು. 3 ಜನ 3 ಪಕ್ಷಗಳಿಗೆ ಹರಿದು ಹಂಚೋಗಿ ಇರ್ತಾ ಇದ್ರು. 3 ಜನ ಗೆಲ್ತಾ ಇದ್ರು, ಜಾತ್ಯತೀತ ಜನತಾದಳದಿಂದ, ಕಾಂಗ್ರೆಸ್ನಿಂದ ಮತ್ತು ಭಾರತೀಯ ಜನತಾ ಪಕ್ಷದಿಂದ. ಈಗ JDSನಲ್ಲಿ ಯಾರೂ ಇಲ್ಲ. JDSನಲ್ಲಿ ಇದ್ದವರು ಕೂಡ ಕಾಂಗ್ರೆಸ್ಸಿಗೆ ಬಂದಿದ್ದರಿಂದ ಮೊದಲು 3 ಜನ MLAಗಳಿದ್ರು, ಈಗ ಮತ್ತೊಬ್ಬರು MLC ಕೂಡ ಇದ್ದಾರೆ ಅದೇ ಕುಟುಂಬದಿಂದ. ಹೀಗಾಗಿ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ರಾಜಕೀಯ ಅಧಿಕಾರವನ್ನು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಪಕ್ಷ ಯಾವುದಾದ್ರೂ ಇರಲಿ, ಚುನಾವಣೆ ಬಂದಾಗಲೆಲ್ಲ, ಅದು ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಲೋಕಲ್ ಬಾಡಿ ಚುನಾವಣೆ ಇರ್ಬೋದು, ಪರಸ್ಪರರನ್ನ ಹೇಗೋ ಮಾಡಿ ಗೆಲ್ಲಿಸ್ತಾರೆ. ತಮ್ಮ ಕುಟುಂಬಕ್ಕಾಗದೇ ಇರೋರನ್ನ ಅವರು ತಮ್ಮದೇ ಪಕ್ಷದವರಾಗಿದ್ದರೂ ಕೂಡ ಅವ್ರನ್ನ ಸೋಲಿಸಬಲ್ಲ ಒಂದು ಒಗ್ಗಟ್ಟು, ಕೌಟುಂಬಿಕ ಒಗ್ಗಟ್ಟು ಅವರಲ್ಲಿದೆ. ಇದೀಗ ಅವರ ಮಾತಿನ ಅರ್ಥ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಅನೇಕರು ಸ್ಪರ್ಧೆಗಳಿರ್ಬೋದು, ಆಕಾಂಕ್ಷೆಗಳಿರ್ಬೋದು. ಅದರ ಜೊತೆಗೆ ಸುದೀರ್ಘ ಕಾಲದ ಜನಸೇವೆ, ಆಮೇಲೆ ಮಂತ್ರಿಯಾಗಿ ಮಾಡಿದ ಕೆಲಸ, ರಾಜ್ಯದ ಅಭಿವೃದ್ಧಿಗೆ ಕೊಟ್ಟ ಕೊಡುಗೆ ಇತ್ಯಾದಿಗಳನ್ನು ಹೊಂದಿರುವಂಥ ಅತ್ಯುತ್ತಮವಾದ, ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಜಕ್ಕೂ ಯೋಗ್ಯರಾದ ಅನೇಕ ನಾಯಕರುಗಳಿರ್ಬೋದು. ಅವರೆಲ್ಲ ಸುಮ್ಮನಾಗಿರುವಾಗ ಈ ಜಾರಕಿಹೊಳಿ ಬ್ರದರ್ಸ್ ಆರ್ಭಟ ಬಹಳ ಅಚ್ಚರಿ ಮೂಡಿಸ್ತಾ ಇದೆ. ಇವರ ಹಿಂದಿರೋ ಶಕ್ತಿ ಯಾವುದು? ಒಂದು ಕಾಲದಲ್ಲಿ 2008ರಿಂದ 2013ರವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಬಳ್ಳಾರಿ ರಿಪಬ್ಲಿಕ್ ಇತ್ತು. ರೆಡ್ಡಿ ಸಹೋದರರು ಇಡೀ ಪಕ್ಷ ಮತ್ತು ಸರ್ಕಾರವನ್ನು ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡವ್ರ ಥರ ವರ್ತಿಸಿ ಕೊನೆಗೆ ಏನಾದರು ಅಂತ ಇತಿಹಾಸದ ಪುಟಗಳೇ ಹೇಳುತ್ತದೆ. ಮತ್ತೆ ಮೆಲುಕು ಹಾಕುವ ಅಗತ್ಯವೇ ಇಲ್ಲ. ಇವತ್ತು ಅವರೆಲ್ಲ ಏನಾಗಿದ್ದಾರೆ? ಹೀಗೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಶಾಶ್ವತ ಅಂತ ನಂಬ್ಕೊಂಡಿದ್ದವರಿಗೆಲ್ಲ ಈ ರೀತಿ ವಿಚಿತ್ರವಾದ ಒಂದು ಆತ್ಮವಿಶ್ವಾಸ, ಅಹಂಕಾರ ಕಾಣುತ್ತೆ. ಪಕ್ಷಕ್ಕಿಂತ ತಾವು ದೊಡ್ಡವರು ಅನ್ನೋ ಭಾವನೆ ಯಾಕೆ ಬರುತ್ತೆ ಅಂತಂದರೆ, ಬರ್ತಾ ಬರ್ತಾ ಪಕ್ಷಗಳು ಕೂಡ ನಿಷ್ಠಾವಂತ ಕಾರ್ಯಕರ್ತರು, ಪ್ರತಿಭಾಶಾಲಿ ನಾಯಕರಿಗೆ ಮಣೆ ಹಾಕೋದ್ರ ಬದಲು ಗೆಲ್ಲೋ ಸಾಮರ್ಥ್ಯ ಇರೋರಿಗೆ ಟಿಕೆಟ್ ಕೊಡ್ತಾ ಬಂದರು. ವಿನೆಬಿಲಿಟಿ ಇದೆಯಾ, ನಿಮಗೆ ಜಾತಿ ಬಲ, ಧನಬಲ, ತೋಳುಬಲ ಇದ್ದರೆ ತಗೋ ಟಿಕೆಟ್ ಅನ್ನೋ ರೀತಿಯಲ್ಲಿ ಪಕ್ಷಗಳ ಧೋರಣೆ ಇರೋದ್ರಿಂದ ಆ ಪಕ್ಷಗಳ ದೌರ್ಬಲ್ಯವನ್ನು ಇವರೆಲ್ಲ ದುರ್ಬಳಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಹೌದು, ಎಲ್ಲ ಬಗೆಯ ಪಕ್ಷದ ಸಂಘಟನಾ ಸಾಮರ್ಥ್ಯ, ಆಡಳಿತ ಸಾಮರ್ಥ್ಯ, ನಾಯಕತ್ವ ಸಾಮರ್ಥ್ಯ ಎಲ್ಲವನ್ನೂ ಪ್ರದರ್ಶಿಸಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್, ನೋ ಡೌಟ್. ಅವರಿಗೆ ಬೆಂಗಾವಲಾಗಿ ನಿಂತಿರೋರು ಅವರ ಸಹೋದರ DK ಸುರೇಶ್. ಇವರಿಗೆ ಸಂಕಷ್ಟ ಬಂದಾಗಲೆಲ್ಲ ಅವರು ತಮ್ಮ ಸಹೋದರನ ಪರವಾಗಿ ನಿಂತ್ಕೊಳ್ತಾರೆ. ಅವರಿಗೆ ಸೋಲಾದರೆ ಇದು ತಮ್ಮದೇ ಸೋಲು ಅಂತ ಭಾವಿಸ್ತಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ಸೋಲು ಗೆಲುವಿಗಿಂತ ತಮ್ಮ ಕುಟುಂಬದ ಪ್ರತಿಷ್ಠೆ ಮುಖ್ಯ ಅನ್ನೋ ರೀತಿಯಲ್ಲಿ ಇವರೆಲ್ಲ ಪರಸ್ಪರರಿಗೆ ಬೆಂಬಲ ಕೊಡ್ತಾ ಬರ್ತಾ ಇರ್ತಾರೆ. ಇದನ್ನು ನಾವು ಸೊರಬದಲ್ಲಿ ಒಂದು ದುರಂತವನ್ನು ನೋಡ್ಬಿಟ್ಟಿದ್ದೀವಿ. ದಿವಂಗತ ಬಂಗಾರಪ್ಪನವರ 2 ಮಕ್ಕಳು, ಅವರು ದಾಯಾದಿ ಜಗಳ ಎಲ್ಲ ಒಂದು ವಿಚಿತ್ರವಾದ ಪರಸ್ಪರ ಶತ್ರುಭಾವ. ಒಂದ್ಸಾರಿ ಇವ್ರು ಗೆಲ್ತಾರೆ, ಒಂದ್ಸಾರಿ ಅವ್ರು ಗೆಲ್ತಾರೆ ಅನ್ನೋದಕ್ಕಿಂತ ಒಂದೊಂದು ಸಾರಿ ಒಬ್ಬೊಬ್ಬರನ್ನ ಸೋಲಿಸ್ತಾರೆ. ಒಂದ್ಸಾರಿ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪನ ಸೋಲಿಸೋದು, ಮತ್ತೊಂದು ಸಾರಿ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪನವರ ಸೋಲಿ ಕಾರಣರಾಗೋದು. ಈ ಪರಸ್ಪರ ಹೊಡೆದಾಟಗಳಿಂದ, ಬಡದಾಟಗಳಿಂದ ಅವರ ಕೌಟುಂಬಿಕ ಬಾಂಧವ್ಯ ಕೂಡ ಹದಗೆಡ್ತಾ ಇದೆ. ಅದರ ಜೊತೆಗೆ ಅವರು ಪ್ರತಿನಿಧಿಸುವ ಕ್ಷೇತ್ರಗಳ ವಾತಾವರಣ ಕೂಡ ಹದಗೆಡ್ತಾ ಇದೆ. ಇದನ್ನು ಅವ್ರು ಯಾರೂ ಅರ್ಥ ಮಾಡ್ಕೊಳ್ಳಲಿಲ್ಲ. ಎಲ್ಲಿ ಕುಟುಂಬ ರಾಜಕಾರಣ ಬಲಿಷ್ಠವಾಗಿದೆಯೋ ಅಲ್ಲೆಲ್ಲ ಈ ರೀತಿಯ ಪಾಳೆಗಾರಿಕೆ ರೀತಿಯ ವರ್ತನೆ ಎದ್ದು ಕಾಣ್ತಾ ಇದೆ. ಪಕ್ಷಕ್ಕಿಂತ ತಮ್ಮ ಕುಟುಂಬ ದೊಡ್ಡದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಈ ಮಾತನ್ನು ಜಾತ್ಯತೀತ ಜನತಾದಳದ ವಿಚಾರದಲ್ಲೂ ಕೂಡ ಇದೀಗ ಮಾತಾಡೋ ಥರ ಆಗೋಗ್ಬಿಟ್ಟಿದೆ. ಜನಸಾಮಾನ್ಯರೆಲ್ಲ ಅಂದ್ಕೊಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ರೇವಣ್ಣ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವೆ
ಬಾಂಧವ್ಯ ಸರಿ ಇಲ್ಲ, ಏರುಪೇರಾಗಿದೆ. ಅಲ್ಲೂ ಕೂಡ ಒಂದು ದಾಯಾದಿ ಯುದ್ಧ ನಡೆದಿದೆ ಅನ್ನೋ ಭಾವನೆ ಮೂಡ್ತಾ ಇದೆ ಜನರಲ್ಲಿ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ರಾಜ್ಯಾಧ್ಯಕ್ಷ ಬದಲಾಗಬೇಕು ಅಂತ ಒಂದು ಕಡೆ ಯಡಿಯೂರಪ್ಪನವ್ರನ್ನ ಹೊಗಳೋದು, ಮತ್ತೊಂದು ಕಡೆ ಅವ್ರ ಮಗನನ್ನು ತೆಗಳೋದು. ಅವರು ಯಾರಿಗೆ ಸವಾಲು ಹಾಕ್ತಿದ್ದಾರೆ? ಪಕ್ಷದ ರಾಷ್ಟ್ರೀಯ ನಾಯಕತ್ವಕ್ಕೆ ಸವಾಲು ಹಾಕ್ತಿದ್ದಾರಾ ಅಥವಾ ವ್ಯಕ್ತಿಗತವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಮ್ಮ ರಾಜಕೀಯ ಯುದ್ಧವನ್ನು ಸಾರಿದ್ದಾರಾ? ಯಾವುದೂ ಗೊತ್ತಾಗ್ತಾ ಇಲ್ಲ. ಈ ಗೌಡಿಕೆ ಗತ್ತು, ಈ ಪಾಳೆಗಾರಿಕೆಯ ಅಟ್ಟಹಾಸ, ಇದನ್ನು ಜನ ಮೂಕ ಪ್ರೇಕ್ಷಕರಾಗಿ ಸಹಿಸ್ಕೊಳ್ತಾ ಇರೋದು ನೋಡಿದ್ರೆ ಪಕ್ಷಗಳ ನಾಯಕತ್ವ ಕೂಡ ಅಸಹಾಯಕರಾಗಿಬಿಟ್ಟಿದೆ ಅಂತ ಕಾಣುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಆಗಲಿ, ಕರ್ನಾಟಕ ರಾಜ್ಯ ಘಟಕದ ಹಲವು ನಾಯಕರುಗಳ ಬಹಿರಂಗ ವರ್ತನೆಯನ್ನು ನಿಯಂತ್ರಿಸುವ ಸ್ಥಿತಿಯಲ್ಲೇ ಇಲ್ಲ ಅಂತ ಕಾಣುತ್ತೆ. ಆಮೇಲೆ ಎಲ್ಲೆಲ್ಲಿ ಕುಟುಂಬ ರಾಜಕಾರಣ ಇರುತ್ತೋ ಖಂಡಿತವಾಗೂ ಅಲ್ಲಿ ಕುಟುಂಬದ ಆಂತರಿಕ ಸಾಮರಸ್ಯ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸ್ಪರ್ಧೆ ಶುರುವಾಗುತ್ತೆ. ಅಧಿಕಾರ ರಾಜಕಾರಣದ ಸ್ಪರ್ಧೆ, ಪದವಿಗಾಗಿ ಸ್ಪರ್ಧೆ, ಟಿಕೆಟ್, ಪಕ್ಷದ ಟಿಕೆಟ್ಗಾಗಿ ಸ್ಪರ್ಧೆ, ಆಮೇಲೆ ಎಲ್ಲರೂ ಗೆದ್ದು ಬಂದುಬಿಟ್ಟಾಗ ಮಂತ್ರಿ ಆಗ್ಲಿಕ್ಕೆ ಸ್ಪರ್ಧೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಸ್ಪರ್ಧೆ. ಆ ಕುಟುಂಬಗಳ ನಡುವಿನ ಪರಸ್ಪರ ಸ್ನೇಹ, ಸೌಹಾರ್ದತೆ, ಸಾಮರಸ್ಯ ಕೂಡ ಮಾಯವಾಗುತ್ತೆ. ಎಲ್ಲಕ್ಕಿಂತ ಪ್ರಜಾಪ್ರಭುತ್ವ ಶಿಥಿಲವಾಗುತ್ತೆ, ಪಕ್ಷ ರಾಜಕಾರಣ ದುರ್ಬಲವಾಗ್ತಿದೆ. ಈ ದುರಂತದ ಸಂದರ್ಭದಲ್ಲಿ ಇವ್ರಿಗೆ ಯಾರೂ ಎಚ್ಚರಿಸುವವರೇ ಇಲ್ಲ ಅಂತ ಕಾಣುತ್ತೆ. ಬಹುಶಃ ಕರ್ನಾಟಕದಲ್ಲಿ ಹಿಂದೆ 1970ರ ದಶಕದಲ್ಲಿ ಜಯಪ್ರಕಾಶ್ನ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರು ಕರೆ ಕೊಟ್ಟರಲ್ಲ, ಆ ಥರದ ಒಂದು ಸಂಪೂರ್ಣ ಕ್ರಾಂತಿಯ ಅಗತ್ಯ ಇದೆ. ಈ ಪಾಳೆಗಾರಿಕೆಯ ಗತ್ತು, ಗೈರತ್ತು, ದರ್ಪ ದೌಲತ್ತುಗಳ ವಿರುದ್ಧ ಜನಸಾಮಾನ್ಯರೇ ಒಗ್ಗಟ್ಟಾಗಿ ಪ್ರತಿಭಟಿಸಬೇಕಾಗಿದೆ. ಪಕ್ಷಾತೀತವಾಗಿ ಈ ಪ್ರವೃತ್ತಿಯ ವಿರುದ್ಧ ಹೋರಾಡಬೇಕಾಗಿ ಬಂದಿದೆ. ಇಲ್ಲದೆ ಹೋದರೆ ಪಕ್ಷದ ಹೈಕಮಾಂಡು ಅದು ಕೇವಲ ನಾಮಕವಾಸ್ತೆ ಹೈಕಮಾಂಡ್ ಆಗುತ್ತೆ. ಒಬ್ಬ ಮುಖ್ಯಮಂತ್ರಿಗೆ ತನ್ನ ಮಂತ್ರಿಗಳ ಮೇಲೆ, ಮಂತ್ರಿ ಸಹೋದ್ಯೋಗಿಗಳ ಮೇಲೆ ಹತೋಟಿ ಇಲ್ಲ. ಹೀಗಾದಾಗ ಆ ಮಂತ್ರಿಗಳಿಗೆ, ಶಾಸಕರ ಮೇಲೆ, ತಮ್ಮ ಜಿಲ್ಲೆ ವ್ಯಾಪ್ತಿಗೆ ಬರೋ ಶಾಸಕರ ಮೇಲೂ ಯಾವುದೇ ಥರದ ನಿಯಂತ್ರಣ ಬೇಕಾಗಿಲ್ಲ. ಅವ್ರ ಜೊತೆಗೆ ಸೌಹಾರ್ದತೆ ಸಂಬಂಧ ಕೂಡ ಕಾಣ್ತಾ ಇಲ್ಲ. ಪರಸ್ಪರರ ಬಗ್ಗೆ ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ಸರ, ವೈಮನಸ್ಸು, ವಿರಸ ಒಡೆದು ಕಾಣ್ತಾ ಇದ್ದಾವೆ ಎಲ್ಲ ಪಕ್ಷಗಳಲ್ಲೂ ಕೂಡ. 138 ಜನ ಸುಭದ್ರ ಬಹುಮತವಿರೋ ಕಾಂಗ್ರೆಸ್ನಲ್ಲಿ ಎಲ್ಲರನ್ನೂ ತೃಪ್ತಿಪಡಿಸೋಕೆ ಸಾಧ್ಯ ಇಲ್ಲ. 33 ಜನ ಮಾತ್ರ ಮಂತ್ರಿಗಳಾಗಬಹುದು. ಉಳಿದ 105 ಜನರನ್ನ ತೃಪ್ತಿಪಡಿಸೋಕೆ ಯಾವ ಮುಖ್ಯಮಂತ್ರಿಯಿಂದನೂ ಸಾಧ್ಯ ಇಲ್ಲ. ಆದರೆ ಇವರೆಲ್ಲ ಹತ್ಕೋಬೇಕು. ಯಾವ ರೀತಿ ಪ್ರಚಂಡ ರಾಷ್ಟ್ರ ಮಟ್ಟದಲ್ಲಿ 3 ಬಾರಿ ಪ್ರಚಂಡ ಬಹುಮತವನ್ನು ಪಡ್ಕೊಂಡು ಅಧಿಕಾರದಲ್ಲಿರೋ ನರೇಂದ್ರ ಮೋದಿ ಅವರಿಗೆ ಅದು ಹೇಗೆ ಸಾಧ್ಯ ಆಗಿದೆ? ಅಲ್ಲಿ ಅತೃಪ್ತರ ಸಂಖ್ಯೆ ಇದರ 4 ಪಟ್ಟು ಜಾಸ್ತಿ. ಆದರೂ ಕೂಡ ಅಲ್ಲಿ ಒಂದು ರೀತಿಯ ಒಂದು ನಾಯಕತ್ವದ ಹಿಡಿತ ಇವತ್ತು ಕೂಡ ಬಲವಾಗೇ ಇದೆ. ಅದು ನಾಯಕರ ವ್ಯಕ್ತಿಗತ ನೈತಿಕತೆ, ವೈಚಾರಿಕತೆ ಮತ್ತು ಜನಪ್ರಿಯತೆಯನ್ನು ಅವಲಂಬಿಸಿರುತ್ತೆ. ಎಲ್ಲಿ ನಾಯಕತ್ವ ದುರ್ಬಲವಾಗುತ್ತೋ ಆಗ ಶಾಸಕರು, ಪ್ರತಿಯೊಬ್ಬ ಶಾಸಕ ಕೂಡ ಒಬ್ಬ ಸಂಭಾವ್ಯ ಬಂಡಾಯಗಾರನಾಗ್ಬಿಡ್ತಾನೆ, ಪೊಟೆನ್ಷಿಯಲ್ ರಿಬೆಲ್. ಆದರೆ ಇವರು ಬಂಡಾಯಕ್ಕೆ ಯಾವುದೇ ಸಾಮಾಜಿಕ ಉದ್ದೇಶ ಇದ್ದಂತೆ ಕಾಣೋದಿಲ್ಲ, ಯಾವುದೇ ಸಂಘಟನಾತ್ಮಕ ಉದ್ದೇಶ ಇದ್ದಂತೆ ಕಾಣೋದಿಲ್ಲ. ಇನ್ನು ತಾತ್ವಿಕತೆ, ಸೈದ್ಧಾಂತಿಕ ಬದ್ಧತೆ ಯಾವುದೂ ಕಾಣಿಸ್ತಾ ಇಲ್ಲ. ಇವೆಲ್ಲವೂ ಕೂಡ ವ್ಯಕ್ತಿಗತ ಸ್ವಾರ್ಥ, ಕೌಟುಂಬಿಕ ಪ್ರತಿಷ್ಠೆ. ಇದರ ಮಧ್ಯೆ ಬೆಳಗಾವಿ ರಿಪಬ್ಲಿಕ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ, ಅವರ ಸಹೋದರ, ಅವರ ಮಗ, ಅವರು ಕೂಡ ತಮ್ಮದೇ ಆದ ಒಂದು ರಿಪಬ್ಲಿಕ್ಕನ್ನು ಸ್ಥಾಪಿಸ್ಕೊಳ್ಳಿಕ್ಕೆ ಹೊರಟಂಗೆ ಕಾಣುತ್ತೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಹೆಬ್ಬಾಳ್ಕರ್ ರಿಪಬ್ಲಿಕ್, ಮತ್ತೊಂದು ಕಡೆ ಜಾರಕಿಹೊಳಿ ರಿಪಬ್ಲಿಕ್. ಇದೊಂದು ಗಣ್ಯ ವ್ಯಕ್ತಿಗಳ ಗಣರಾಜ್ಯ. ಕರ್ನಾಟಕ ಹೇಳಿ ಕೇಳಿ ಒಂದು VIP ರಿಪಬ್ಲಿಕ್ ಆಗೋಗ್ಬಿಟ್ಟಿದೆ. ಕರ್ನಾಟಕ ರಾಜ್ಯದ ಏಕೀಕರಣದ ಕತೆ ಇವತ್ತು ಇತಿಹಾಸದ ಪುಟ ಸೇರಿಬಿಟ್ಟಿದೆ. ಅದನ್ನು ಯಾರೂ ಮೆಲುಕು ಹಾಕ್ತಾ ಇಲ್ಲ. ಎಲ್ರಿಗೂ ತಮ್ಮ ಕ್ಷೇತ್ರ, ಇದುವರೆಗೂ ತಮ್ಮ ಕ್ಷೇತ್ರದ ಬಗ್ಗೆ ಆದರೂ ಕಾಳಜಿ ಇರ್ತಾ ಇತ್ತು. ಈಗಿಲ್ಲ. ತಮ್ಮ ಜಾತಿ, ತಮ್ಮ ಕುಟುಂಬ, ತಮ್ಮ ತತ್ಕ್ಷಣದ ರಕ್ತ ಸಂಬಂಧಿಕರ ಬಗ್ಗೆ ಮಾತ್ರ ಇವರೆಲ್ಲರ ಕಾಳಜಿ. ಸಾರ್ವಜನಿಕ ಹಿತಾಸಕ್ತಿ ದುರ್ಬಲವಾಗ್ತಿದೆ. ವ್ಯಕ್ತಿಗತವಾದ ಸ್ವಾರ್ಥ ವಿಜೃಂಭಿಸ್ತಾ ಇದೆ. ಇದು ಪಾಳೆಗಾರಿಕೆಯ ಪುನರಾಗಮನದ ಸಂಕೇತ. ಇದನ್ನು ತಡೆಯೇ ಹೋದರೆ ಪ್ರಜಾಪ್ರಭುತ್ವ ಬದಲು ಇಲ್ಲಿ ರಾಜಪ್ರಭುತ್ವ ಅಥವಾ ಪಂಗಡ ಪ್ರಭುತ್ವ ಪುನಃಸ್ಥಾಪನೆ ಆಗುತ್ತೆ ಅಂತ ಎಚ್ಚರಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.